ಧಾರವಾಡದ ಹೊಸ ಬಸ್ ನಿಲ್ದಾಣದ ಬಳಿ ನಿರ್ಮಾಣ ಹಂತದ ಕಟ್ಟಡ ಕುಸಿದು ಬಿದ್ದಿದೆ. 4 ಅಂತಸ್ತಿನ ಕಟ್ಟಡ, ಅದು ಹೋಟೆಲ್ ಹಾಗೆ ಮೆಡಿಕಲ್ ಸ್ಟೋರ್ಗೆ ಬಾಡಿಗೆಯನ್ನು ನೀಡಲಾಗಿತ್ತು. ಇದೀಗ ಬರ್ತಾ ಇರುವಂತಹ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಸೊ ಲೇಟೆಸ್ಟ್ ವಿಜುವಲ್ಗಳನ್ನು ನೋಡ್ತಾ ಇದ್ದೀರಿ. ಕಟ್ಟಡದ ಮುಂಭಾಗದಿಂದ ಕಾಣಿಸ್ತಾ ಇದೆ ಯಾವ ರೀತಿಯಾಗಿ ಕಟ್ಟಡ ಇದೆ ಅಂತ. ದೊಡ್ಡ ದೊಡ್ಡ ಸಿಮೆಂಟ್ ಬ್ಲಾಕ್ಗಳು ಮೇಲೆ ಮೇಲೆ ಬಿದ್ದಿದ್ದಾವೆ. ಎಲೆಕ್ಟ್ರಿಕ್ ಪೋಲ್ ಕಂಬಗಳು ಕೂಡ ಧರೆಗೆ ಉರುಳಿದ್ದಾವೆ. ಸೊ ದೂರದಲ್ಲಿ ಗಮನಿಸಬಹುದು ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು. ಇನ್ನು ಆ ಕಟ್ಟಡ ಬಿದ್ದಂತಹ ರಭಸಕ್ಕೆ ಅಲ್ಲಿ ಎದ್ದಂತಹ ಧೂಳು ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನೀವು ನೋಡಬಹುದು. TV5 ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಧಾರವಾಡದಲ್ಲಿ ಆಗಿರುವಂತಹ ಘಟನೆ ಇದು. ಘಟನಾ ಸ್ಥಳದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾರು ಆ ಕಟ್ಟಡದಲ್ಲಿ ಇದ್ದಾರೆ ಗೊತ್ತಿಲ್ಲ. ಕಟ್ಟಡ ನಿರ್ಮಾಣ ಹಂತದಲ್ಲಿತ್ತು. ಯಾವ್ಯಾವ ಕಾಮಗಾರಿ ನಡೀತಾ ಇತ್ತು ಒಳಗಡೆ. 2 ಹಂತ ನಿರ್ಮಾಣ ಆಗಿತ್ತು. ಅದರಲ್ಲಿ ಕೆಲವು ಅಂಗಡಿಗಳನ್ನು ಬಾಡಿಗೆ ಕೊಟ್ಟಿದ್ರು. ಮತ್ತೆರಡು ಹಂತಗಳನ್ನು ನಿರ್ಮಾಣ ಮಾಡ್ತಾ ಇದ್ರು. ಏಕಾಏಕಿ ಇದ್ದಕ್ಕಿದ್ದ ಹಾಗೆ ಕಟ್ಟಡ ಕುಸಿದು ಬಿದ್ದಿದೆ. ಏನು ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಓಡ್ ಹೋಗೋಣ ಅಂತಂದರೆ ಇಡೀ ಕಟ್ಟಡ ಕುಸಿದು ಬಿದ್ದಿದೆ. ನೋಡ್ತಾ ಇದ್ರಿ TV5 ದೃಶ್ಯದಲ್ಲಿ. ಇದೀಗಷ್ಟೇ ಒಬ್ಬರನ್ನ ಕಟ್ಟಡದ ಅವಶೇಷಗಳ ಅಡಿಯಿಂದ ಹೊರಗಡೆ ತೆಗೆದುಕೊಂಡು ಬರಲಾಗಿದೆ. ಸೊ ಕೆಲವರನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಲಾಗ್ತಾ ಇದೆ. 4 ಅಂತಸ್ತಿನ ಕಟ್ಟಡ, ಈಗಾಗಲೇ 2 ಅಂತಸ್ತಿನ ಕಟ್ಟಡ ಇತ್ತು. ಅದಕ್ಕೆ ಹೋಟೆಲ್ ಕೂಡ ರನ್ ಆಗ್ತಾ ಇತ್ತು. ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲಿ ಸಮೀಪದಲ್ಲಿ ಹೋಟೆಲ್ ಇತ್ತು. ಅದರ ಜೊತೆಗೆ ಮೆಡಿಕಲ್ ಸ್ಟೋರ್ ಕೂಡ ಇತ್ತು. ಸೊ ಈಗ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಕೂಡ ದೌಡಾಯಿಸಿದ್ದಾರೆ. ಎಲ್ಲರೂ ಕೂಡ ಬಂದಿದ್ದಾರೆ. ಯಾವುದಕ್ಕೆ ವೆಹಿಕಲ್ ಸಿಗುತ್ತೋ ಬಸ್ಸಿಗೆ, ಅಲ್ಲಿದ್ದಂತಹ ಯಾವ ವೆಹಿಕಲ್ ಸಿಗುತ್ತೋ ಅದಕ್ಕೆ ತೆಗೆದುಕೊಂಡು ಹೋಗಿ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾ ಇದ್ದಾರೆ, ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಅವಶೇಷಗಳ ಅಡಿಯಿಂದ ಚೀರಾಟ ಕೂಗಾಟ ಕೇಳಿ ಬರ್ತಾ ಇದ್ದಾವಂತೆ. ಸೊ ಅವ್ರನ್ನ ಹೇಗೆ ರಕ್ಷಣೆ ಮಾಡೋದು, ತ್ವರಿತ ಗತಿಯಲ್ಲಿ ರಕ್ಷಣೆ ಮಾಡಲೇಬೇಕು. ಉಸಿರುಗಟ್ಟಿಸುವಂತಹ ವಾತಾವರಣ ಇರುತ್ತೆ. ಜೊತೆಗೆ ದೊಡ್ಡ ದೊಡ್ಡ ಸಿಮೆಂಟ್ ಬ್ಲಾಕುಗಳು ಮೈ ಮೇಲೆ ಬಿದ್ದರೆ ಯಾವ ರೀತಿಯಾದಂಥ ನೋವಾಗುತ್ತೆ, ಜೊತೆಗೆ ಮೈ ಮೇಲೆ ಗಾಯಗಳಾಗುತ್ತವೆ. ಸೊ ಅದೆಲ್ಲದರಿಂದ ರಕ್ಷಿಸಬೇಕು. ಜೊತೆಗೆ ಹುಷಾರಾಗಿ ಅವ್ರನ್ನ ಹೊರಗಡೆ ಕರ್ಕೊಂಬರಬೇಕು. ಆ ನಿಟ್ಟಿನಲ್ಲಿ ಈಗ ಅಗ್ನಿಶಾಮಕ ಸಿಬ್ಬಂದಿಗಳು ಮತ್ತು ಸ್ಥಳೀಯರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಭರದಿಂದ ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲಿ ಒಂದು ಕಡೆ ಭಯ, ಆತಂಕ ಎಲ್ಲವೂ ಕೂಡ ಇದೆ. ಇದ್ದಕ್ಕಿದ್ದ ಹಾಗೆ ನಿರ್ಮಾಣ ಹಂತದ ಕಟ್ಟಡ ಹೀಗಾಯ್ತಲ್ಲ ಅನ್ನುವಂಥದ್ದು. ಸಂಬಂಧಿಕರು ಯಾರ್ಯಾರಿದ್ದಾರೆ ಅವ್ರಿಗೋಸ್ಕರ ಕುಟುಂಬಸ್ಥರು ಕೂಡ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ರೋಧಿಸ್ತಾ ಇದ್ದಾರೆ. ಈ ಮಧ್ಯೆ ಒಬ್ಬ ಬಲಿಯಾಗಿದ್ದಾನೆ ಈ ಒಂದು ಕಟ್ಟಡ ದುರಂತ ಪ್ರಕರಣದಲ್ಲಿ ಅಂತ ಹೇಳಲಾಗ್ತಾ ಇದೆ. ಅದು ಇನ್ನೂ ಕೂಡ ಕನ್ಫರ್ಮ್ ಇಲ್ಲ. ಅದು 3 ಜನರ ಸ್ಥಿತಿ ಚಿಂತಾಜನಕವಾಗಿದೆ. ಸಾಕಷ್ಟು ಪೆಟ್ಟಾಗಿದೆ ಅವ್ರಗಳಿಗೆ. 4 ಅಂತಸ್ತಿನ ಕಟ್ಟಡ ಸಂಪೂರ್ಣವಾಗಿ ನೆಲಸಮಗೊಂಡಿರೋದನ್ನು ನೋಡ್ತಾ ಇದ್ದೀರಿ. ಆ ಧೂಳು ಹೇಗೆ ಕಾಣ್ತಾ ಇದೆ ಇನ್ನೂ ಅದನ್ನು ಗಮನಿಸಬಹುದು. ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಕಟ್ಟಡಗಳ ಅವಶೇಷಗಳ ಮೇಲೆ ಸ್ಥಳೀಯರು ಅವಶೇಷಗಳ ಕೆಳಗಿರುವಂಥವ್ರನ್ನ ಹುಡುಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಬ್ಬರನ್ನ ಹೊರಗಡೆ ಕರ್ಕೊಂಡು ಬಂದಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಸಾಕಷ್ಟು ಸಂಖ್ಯೆಯಲ್ಲಿ JCB ಕೂಡ ಈಗ ಆ ಒಂದು ಸ್ಥಳಕ್ಕೆ ಬಂದಿದೆ. ಎಷ್ಟು ಬೇಗ ತ್ವರಿತಗತಿ ಸಾಧ್ಯನೋ ಅಷ್ಟು ಬೇಗ ಅವಶೇಷಗಳನ್ನು ಪಕ್ಕಕ್ಕೆ ಸರಿಸೋದ, ಅದರ ಒಳಗಡೆ ನುಗ್ಗಿ ಎಲ್ಲಿ ಸಾಧ್ಯ ಆಗುತ್ತೋ ಅಂಥವ್ರನ್ನ ಒಳಗಡೆ ಕಳಿಸಿ. ಯಾಕೆಂದರೆ ಅದು ಕೂಡ ಸಾಕಷ್ಟು ಡೇಂಜರಸ್ ಅನಿಸುತ್ತೆ. ಯಾಕೆಂದರೆ ಯಾರು ಧೈರ್ಯ ಮಾಡಿ ಒಳಗಡೆ ಹೋಗ್ತಾರೆ, ಮತ್ತೆ ಅದೇನಾದರೂ ಅವಶೇಷಗಳು ಏನಾದರೂ ಕುಸಿದು ಬಿದ್ದರೆ ಒಳಗಡೆ ಹೋಗೋದಕ್ಕೆ ಸಾಧ್ಯನೇ ಆಗದೇ ಇರೋಂಥ ಪರಿಸ್ಥಿತಿ ಇದ್ದರೆ ಬಹುಶಃ ಕಾರ್ಯಾಚರಣೆ ಕಷ್ಟ ಆಗುತ್ತೆ. ಒಳಗಡೆ ಇರೋರನ್ನ ರಕ್ಷಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸಂಪೂರ್ಣವಾಗಿ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ, ಯಾವ ಭಾಗದಲ್ಲಿದ್ದಾರೆ ಅದು ಕೂಡ ಗೊತ್ತಿಲ್ಲ. ಇಡೀ ಮೆಟ್ಟಿಲು ಸಮೇತ ಅಡಿಪಾಯದವರೆಗೂ ಕೂಡ ಕುಸಿದು ಬಿದ್ದಿರೋದ್ರಿಂದ ಯಾವ ಕಡೆ ಹೋಗಬೇಕು, ಜನ ಎಲ್ಲಿದ್ದಾರೆ, ಯಾವ ಭಾಗದಿಂದ ಆರ್ತನಾದ ಕೇಳಿ ಬರ್ತಾ ಇದೆ, ಅದನ್ನು ನೋಡಿಕೊಂಡೇ ಹೋಗಬೇಕಾಗುತ್ತೆ. ಎಕ್ಸ್ಪರ್ಟ್ಸ್ಗಳು ಕೂಡ ಬೇಕಾಗುತ್ತೆ. ಇಂತಹ ಘಟನೆಗಳು ನಡೆದಾಗ ತಕ್ಷಣಕ್ಕೆ ಹೇಗೆ ರಕ್ಷಣೆ ಮಾಡೋದು ಅನ್ನೋದನ್ನು ತಿಳ್ಕೊಂಡಿರೋಂಥ ಎಕ್ಸ್ಪರ್ಟ್ಸ್ಗಳು ಕೂಡ ಇಂತಹ ಘಟನೆಗಳಿಗೆ ಬೇಕಾಗ್ತಾರೆ. ಧಾರವಾಡದಲ್ಲಿ ಒಂದು ಘೋರ ದುರಂತ ನಡೆದು ಹೋಗಿದೆ. 4 ಅಂತಸ್ತಿನ ಕಟ್ಟಡ ಸಂಪೂರ್ಣವಾಗಿ ನೆಲಸಮಗೊಂಡಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಪರಿಚಯಸ್ಥರಿಗೆ, ಸಂಬಂಧಿಕರಿಗೆ ಸೇರಿದಂತಹ ಕಟ್ಟಡ ಅಂತ ಹೇಳಲಾಗ್ತಾ ಇದೆ. ಸುಮಾರು 7-8 ಜನ ಪಾರ್ಟ್ನರ್ಶಿಪ್ನಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಿಸಿದ್ರು. ಧಾರವಾಡದ ಹೊಸ ಬಸ್ ಸ್ಟಾಪ್ನ ಅನತಿ ದೂರದಲ್ಲಿ ಈಗ ಅವಶೇಷಗಳ ಅಡಿ ಸಿಲುಕಿರುವಂತಹ ಗಾಯಾಳುಗಳ ರಕ್ಷಣೆಗೆ ಹರಸಾಹಸವನ್ನು ಮಾಡಲಾಗ್ತಾ ಇದೆ. ಧಾರವಾಡದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿದು ಬಿದ್ದಿದೆ. ಈ ಘಟನೆಯಲ್ಲಿ ಒಬ್ಬ ಬಲಿಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೆಲವರ ಸ್ಥಿತಿ ಗಂಭೀರವಾಗಿದೆ. ಸಾಕಷ್ಟು ಗಾಯಗಳಾಗಿದೆ. ಅವರಿಗೆ ತರಚಿದ ಗಾಯಗಳಾಗಬಹುದು. ಮುಖ, ಮೂಗು, ಕೈಗಳ ಮೇಲೆ ಏಟಾಗಿದೆ, ವ್ಯಾಪಕವಾದಂತಹ ಏಟಾಗಿದೆ. ಕಳಪೆ ಕಾಮಗಾರಿಯ ಹಿನ್ನೆಲೆ ಇಡೀ ಕಟ್ಟಡ ಸಂಪೂರ್ಣ ನೆಲಸಮ ಆಗಿದೆ. ಸೊ ಈಗಾಗಲೇ ಮಹಾನಗರ ಪಾಲಿಕೆಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೇಯರ್ ಸುಧೀರ್ ಅವರು ಕೂಡ ಮಾತನಾಡಿದ್ರು.
ಕಟ್ಟಡಕ್ಕೆ ಪರ್ಮಿಷನ್ ಇದೆ ಕಟ್ಟಡ ಕಟ್ಟೋದಕ್ಕೆ. ಆದರೆ ಮೇಲ್ಭಾಗದಲ್ಲಿ ಕಟ್ತಾ ಇದ್ದಂತಹ ಕಟ್ಟಡಕ್ಕೆ CC ಪರ್ಮಿಷನ್ ತೆಗೆದುಕೊಂಡಿದ್ರೆ ಗೊತ್ತಿಲ್ಲ, ಪರಿಶೀಲಿಸ್ತೀವಿ. ಈಗ ನಾನು ಕೂಡ ಸ್ಪಾಟ್ಗೆ ಹೋಗ್ತಾ ಇದ್ದೀನಿ ಅಂತ ಅವರು ತಿಳಿಸಿದ್ದಾರೆ. ಸೊ ಏನು ನೆರವು ಬೇಕು, ಅಗತ್ಯ ನೆರವು, ಅತಿ ಹೆಚ್ಚಿನ ನೆರವು ಏನು ಬೇಕು ಅದನ್ನು ಅಲ್ಲಿಗೆ ಒದಗಿಸ್ಕೊಡೋದಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ. ಹಾಗೆಯೇ ಹುಬ್ಬಳ್ಳಿ ಧಾರವಾಡದ ಮೇಯರ್ ಕೂಡ ತಿಳಿಸಿದ್ದಾರೆ ಸ್ಪಾಟಿಗೆ ಹೋಗ್ತಾ ಇದ್ದೀವಿ ಅಂತ. ಸುಮಾರು 4-5 ಅಂತಸ್ತಿನ ಕಟ್ಟಡ, 4 ಅಂತಸ್ತು ನಿರ್ಮಾಣ ಆಗ್ತಾ ಇತ್ತು, 2 ಅಂತಸ್ತು ನಿರ್ಮಾಣ ಆಗಿತ್ತು, 2 ಅಂತಸ್ತು ಬಾಕಿ ಇತ್ತು. ಸೊ ಅದನ್ನು ಕೂಡ ನಿರ್ಮಾಣ ಮಾಡ್ತಾಯಿದ್ರು. ಏಕಾಏಕಿ ಕಳಪೆ ಕಾಮಗಾರಿಯಿಂದ ಅತಿ ದೊಡ್ಡ ಕಟ್ಟಡ, ಒಂದು ದೊಡ್ಡ ದುರಂತ ಧಾರವಾಡದ ಹೊಸ ಬಸ್ ನಿಲ್ದಾಣದ ಬಳಿ ನಡೆದು ಹೋಗಿದೆ. ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಸಾಥ್ ಕೊಡ್ತಾ ಇದ್ದಾರೆ, ಸ್ಥಳೀಯರು ಕೂಡ ಇದ್ದಾರೆ. ಎಷ್ಟು ತ್ವರಿತವಾಗಿ ಅವಶೇಷಗಳ ಅಡಿ ಇರುವಂಥವ್ರ ರಕ್ಷಣೆ ಮಾಡೋದಕ್ಕೆ ಸಾಧ್ಯನೋ ಆ ಎಲ್ಲ ಕಡೆಗಳಲ್ಲೂ ವಿದ್ಯಾರ್ಥಿಗಳಾಗಿರ್ಬೋದು, ಅವರು ಕೂಡ ಯುವಕರು, ವಿದ್ಯಾರ್ಥಿಗಳು, ಸ್ಥಳೀಯರು ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗೆ, ಪೊಲೀಸರಿಗೆ. 4 ಅಂತಸ್ತಿನ ಕಟ್ಟಡ, 2 ಅಂತಸ್ತು ಸಂಪೂರ್ಣ ಮುಗಿದಿತ್ತು, ಮತ್ತೆರಡು ಅಂತಸ್ತನ್ನು ಕಟ್ತಾ ಇದ್ರು. ಈಗ ಅವಶೇಷಗಳ ಕೆಳಗೆ ಸುಮಾರು 100 ಮಂದಿ ಸಿಲುಕು ಹಾಕ್ಕೊಂಡಿದ್ದಾರೆ ಅನ್ನುವಂತಹ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವರು ಆದಷ್ಟು ಬೇಗ ಸಿಕ್ಕಿದರೆ ಅವ್ರನ್ನ ಚಿಕಿತ್ಸೆಗೆ ಕರ್ಕೊಂಡು ಹೋಗಲಾಗ್ತಾ ಇದೆ. ಮತ್ತಿನ್ನು ಮಧ್ಯಭಾಗದಲ್ಲಿ, ಯಾಕೆಂದರೆ ತುಂಬ ದೊಡ್ಡದಾದಂತಹ ಜಾಗ ಅನಿಸ್ತಾ ಇದೆ, ಅದು ನೀವು ಕಣ್ಣಳತೆಯಲ್ಲೇ ಗಮನಿಸಬಹುದು, ದೊಡ್ಡದಾದಂತಹ ಜಾಗ. ಆ ಭಾಗದಲ್ಲಿ ಮತ್ತು ಅಕ್ಕಪಕ್ಕದ ಭಾಗದಲ್ಲಿ 2 ಕಡೆ ಕಟ್ಟಡಗಳಿದ್ದಾವೆ, ಅಂಗಡಿಗಳು ಇದ್ದಾವೆ, ಗಮನಿಸಬಹುದು. ಅದನ್ನು ಕೂಡ ಮಧ್ಯಭಾಗದಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು. ಯಾವ ಕಾರಣಕ್ಕೆ ಇದ್ದಕ್ಕಿದ್ದ ಹಾಗೆ ಕುಸಿದಿದೆ ಇನ್ನೂ ಸ್ಪಷ್ಟ ಆಗಿಲ್ಲ ಅದು. ಸೊ ಯಾವ ರೀತಿಯಾಗಿ ಅಡಿಪಾಯ ಸಡಿಲವಾಗಿತ್ತಾ ಅಥವಾ ಬೇರೆ ಏನಾದರೂ ಕಾರಣ ಇತ್ತಾ ಅಥವಾ ಇನ್ನೇನಾದರೂ ನಡೆದಿದೆಯಾ, ಆ ಎಲ್ಲ ಶಂಕೆಗಳು ಕೇವಲ ಅಷ್ಟೇ. ಆದರೆ ಆತಂಕ ಮೂಡಿಸ್ತಾ ಇದೆ, ಏನಾಗಿದೆ, ಏನಾಗಿತ್ತು, ಇದ್ದಕ್ಕಿದ್ದ ಹಾಗೆ ಈಗ ಕಟ್ಟಡ ಕುಸಿದು ಬಿದ್ದಿದೆ. ಎಷ್ಟು ಜನ ಸಾವು ನೋವಿಗೀಡಾಗಿದ್ದಾರೆ ಸದ್ಯಕ್ಕೆಲ್ಲ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಅವಶೇಷಗಳಡಿ ಎಷ್ಟು ಜನ ಇದ್ದಾರೆ ಖಚಿತವಾಗಿ ಲಭ್ಯ ಆಗ್ತಾ ಇಲ್ಲ ಮಾಹಿತಿ. 100 ಜನ ಇರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಮೆಡಿಕಲ್ ಸ್ಟೋರ್ ಇತ್ತು, ಹೋಟೆಲ್ ಇತ್ತು, ಹೋಟೆಲ್ನ ಸಿಬ್ಬಂದಿಗಳಾಗಿರಬಹುದು, ಅಲ್ಲಿಗೆ ಬಂದಂಥ ಗ್ರಾಹಕರಾಗಿರಬಹುದು, ಮೆಡಿಕಲ್ ಸ್ಟೋರ್ ಆಗಿರಬಹುದು, ಎಷ್ಟು ಜನ ಇದ್ರು ಅಂತ ಅಂದಾಜು ಸಿಗ್ತಾ ಇಲ್ಲ. ಆದರೆ ಕಾರ್ಯಾಚರಣೆ ಈಗ ಭರದಿಂದ ಸಾಗ್ತಾ ಇದೆ. ಸತ್ತರಲ್ಲಿ ಎಷ್ಟು ಜನ